ಮನಸ್ಸೇ ಎಲ್ಲದಕ್ಕೂ ಕಾರಣ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯ ಅಲ್ವಾ? ನಮ್ಮ ಮನಸ್ಸು ಸದಾ ಚಿಂತೆಯ ಕಡೆ ಇದ್ದರೆ ನಾವು ಕೃಶವಾಗ್ತಾ ಹೋಗ್ತೇವೆ. ಅದೇ ನಮ್ಮ ಮನಸ್ಸು ಉಲ್ಲಾಸದಿಂದ ಇದ್ದರೆ ಹಲವಾರು ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ. ಇಂಗ್ಲೆಂಡಿನಲ್ಲಿ ಜೇಮ್ ಗಿಲ್ಬರ್ಟ್ ಅನ್ನೋ ಹುಡುಗಿಗೆ ಟೆನ್ನಿಸ್ ಆಟದ ಹುಚ್ಚು. ಪುಟ್ಟ ಹುಡುಗಿಯಾಗಿದ್ದಾಗಲೇ ಆಕೆಯ ತಂದೆ ಅವಳನ್ನು ಟೆನ್ನಿಸ್ ಮೈದಾನಕ್ಕೆ ಕರೆದುಕೊಂಡು ಹೋಗ್ತಿದ್ರು. ಅವರು ಆಡೋದನ್ನೇ ನೋಡ್ತಾ ಬೆಳೆದ ಹುಡುಗಿ ತಾನು ಆಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಬಹಳ ಬೇಗ ಅದರಲ್ಲಿ ಪರಿಣಿತಿಯನ್ನು ಪಡೆದು ದೇಶದ ಕಿರಿಯ ಆಟಗಾರ್ತಿಯರಲ್ಲಿ ಹೆಸರನ್ನು ಗಳಿಸಿದ್ಲು. ಆಕೆ 10 ವರ್ಷವಿದ್ದಾಗ ಒಂದು ಘಟನೆ ನಡೆಯಿತು. ಆಕೆಯ ತಾಯಿಗೆ ವಿಪರೀತ ಹಲ್ಲು ಬಂದಿತ್ತು. ಮನೆಯಲ್ಲಿ ಔಷಧಿ ಮಾಡಿಕೊಂಡು ಕಡಿಮೆಯಾಗಲಿಲ್ಲಂತೆ. ಕೊನೆಗೆ ದಂತ ವೈದ್ಯರ ಬಳಿಗೆ ಹೋದರು. ಅವರು ಎಕ್ಸ್ರೇ ತೆಗೆದು ಪರೀಕ್ಷೆ ಮಾಡಿ ಒಂದು ಪುಟ್ಟ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿದರು. ಆ ದಿನ ಬಂತು. ಮಗಳು ಜೇಮ್ ತಾಯಿಯೊಂದಿಗೆ ಆಸ್ಪತ್ರೆಗೆ ಹೋದಳು. ಅದು ಅಂತಹ ದೊಡ್ಡ ಶಸ್ತ್ರಚಿಕಿತ್ಸೆಯೇನೂ ಅಲ್ಲ. 1 ಗಂಟೆಯಲ್ಲಿ ತಾಯಿಯ ಹೊರಗೆ ಬರ್ತಾಳಂತ ಜೇಮ್ ಕಾಯ್ತಾ ಇದ್ಲು. ಅರ್ಧ ಗಂಟೆಯಾಗುವುದರ ಒಳಗೆ ಚಿಕಿತ್ಸೆಯ ಕೊಠಡಿ ಒಳಗಿನಿಂದ ತಾಯಿ ಕೂಗಿಕೊಂಡ ಧ್ವನಿ ಕೇಳಿಸಿತು. 5 ನಿಮಿಷಗಳಲ್ಲಿ ಕೊಠಡಿಯಿಂದ ಹೊರಗಿನಿಂದ ಒಳಗೆ ವೈದ್ಯರು ಆತಂಕದಿಂದ ಓಡಾಡ್ತಿದ್ದು ಕಾಣಿಸ್ತು. 5 ನಿಮಿಷಗಳ ನಂತರ ಹಿರಿಯ ವೈದ್ಯರು ಹೊರಗೆ ಬಂದು ಆಘಾತದ ಸುದ್ದಿಯನ್ನು ಹೇಳಿದರು. ಜೇಮ್ರ ತಾಯಿ ಚಿಕಿತ್ಸೆ ನೀಡುವ ಕುರ್ಚಿಯಲ್ಲಿ ಮರಣವನ್ನು ಹೊಂದಿದ್ರು. ಈ ಹುಡುಗಿಗೆ ಇದೊಂದು ಅಸಾಧ್ಯವಾದ ಆಘಾತವನ್ನು ನೀಡಿತ್ತು. ಆಕೆ ಇದೊಂದು ಮರೆಯಲಾಗದ ಕ್ಷಣವಾಗಿ ನಿಂತುಹೋಯಿತು. ದಿನಗಳು ವರ್ಷಗಳು ಉಳಿತು. ಜೇಮ್ ಗಿಲ್ಬರ್ಟ್ ಟೆನ್ನಿಸ್ನಲ್ಲಿ ಖ್ಯಾತಿಯನ್ನು ಪಡೆದಳು. ಅದರ ಹಿಂದೆ ಶ್ರೀಮಂತಿಕೆ ಬಂತು. ಹಣ, ಜನಮನ್ನಣೆಯನ್ನು ಗಳಿಸಿದ ಜೇಮ್ಗೆ ಈಗ 25 ವರ್ಷ ವಯಸ್ಸು. ಒಂದಿನ ಅವಳಿಗೆ ಹಲ್ಲು ನೋವು ಕಾಣಿಸ್ಕೊಳ್ತು. ಆಕೆಗೆ ಭಯ. ತನ್ನ ತಾಯಿ ದಂತ ವೈದ್ಯರ ಕುರ್ಚಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದು ಆಕೆಯನ್ನು ಪ್ರತಿ ಕ್ಷಣ ಕಾಡ್ತಾ ಇತ್ತು. ಆಕೆ ಕಂಗಾಲಾಗಿ ಹೋದಳು. ಯಾರು ಎಷ್ಟೇ ಹೇಳಿದರೂ ಆಕೆ ದಂತ ವೈದ್ಯರ ಬಳಿಗೆ ಹೋಗೋದನ್ನು ಒಪ್ಪಲಿಲ್ಲ. ಕೊನೆಗೆ ಆತ್ಮೀಯರೊಬ್ಬರು ಆಕೆಗೊಂದು ಉಪಾಯವನ್ನು ಹೇಳಿದರು. ನೀನು ಆಸ್ಪತ್ರೆಗೆ ಹೋಗೋದು ಬೇಡ. ಒಬ್ಬ ತಜ್ಞ ವೈದ್ಯರನ್ನು ಮನೆಗೆ ಕರೆದುಕೊಂಡು ಬರ್ತೇವೆ. ನಾವು ನಿನ್ನೊಂದಿಗೆ ಇರ್ತೇವೆ. ಚಿಂತೆ ಮಾಡಬೇಡ. ಬಹಳಷ್ಟು ಬಾರಿ ಒತ್ತಾಯ ಮಾಡಿದ ಮೇಲೆ ಹಲ್ಲು ನೋವನ್ನು ತಡೆದುಕೊಳ್ಳಲಾರದೆ ಜೇಮ್ ಈ ಸಲಹೆ ಒಪ್ಪದ್ಲು. ವೈದ್ಯರು ಮನೆಗೆ ಬಂದರು. ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು. ಜೇಮ್ ಭಯದಿಂದ ನಡುಗ್ತಾ ಇದ್ಲು. ವೈದ್ಯರು ಧೈರ್ಯ ತುಂಬಿ ಆಕೆಯನ್ನು ಕರೆದುಕೊಂಡು ಹೋಗಿ ಕುರ್ಚಿಯ ಮೇಲೆ ಕೂಡಿಸಿದ್ರು. ಸಣ್ಣ ಚಿಕಿತ್ಸೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಜೋಡಿಸ್ಕೊಂಡು ಈಕೆಯತ್ತ ತಿರುಗಿ ನೋಡಿದರೆ ಜೇಮ್ ಆ ಕುರ್ಚಿಯಲ್ಲಿ ಪ್ರಾಣ ಬಿಟ್ಟಿಲ್ಲಂತೆ, ತಾಯಿಯಂತೆ. ಆದ್ಮೇಲೆ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೇ. ಇದು ನಮ್ಮ ಮನಸ್ಸಿನ ಶಕ್ತಿಯ ಫಲ. ಮನಸ್ಸು ಶಕ್ತಿಯನ್ನು ತುಂಬಲು ಸಾಧ್ಯ, ಶಕ್ತಿಯನ್ನು ಹೀರಲು ಸಾಧ್ಯ. ಬರೀ ಸೋಲನ್ನೇ, ಅಸಫಲತೆಯನ್ನೇ ಚಿಂತಿಸ್ತಾ ನಡೆದರೆ ಅದು ನಮ್ಮನ್ನು ಅಲ್ಲಿಯೇ ಕರೆದುಕೊಂಡು ಹೋಗುತ್ತೆ. ಯಶಸ್ಸನ್ನು, ಸಾಧನೆಯನ್ನು ಮನದಲ್ಲಿ ತುಂಬಿಕೊಳ್ತಾ ನಡೆದರೆ ಅದು ಯಶಸ್ಸನ್ನು ತಲುಪಿಸ್ತದೆ. ನಾವು ಕೂಡ ಮನಸ್ಸಿನಲ್ಲಿ ಸದಾ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ತುಂಬಿಕೊಳ್ತಾ ಹೋದರೆ ಬಹುಶಃ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.